ಒಂದು ನಿಮಿಷ. ಆಲ್ಮೋಸ್ಟ್ ಜಾಗ ಬಿಟ್ಟು ಬಂದ್ವಿ. ಏನು ಮಕ್ಕಳು ಪರ್ಮಿಷನ್ನೇ ಕೊಡ್ತಾರೆ ಒಳಗಡೆ ಗಾಡಿ ಬಿಡೋಕ್ಕೆ. ಯಾವ ಕಡೆ ಬಂದಿದ್ದು? ಈ ಕಡೆ ರೈಟ್ ಹೋಗ್ಬೇಕು. ಮತ್ತು ತೊಗೊಂಡಂಗೆ ಹೋಗ್ತೀರಾ ಬಂಜಿಕೊಂಡು ನಿಲ್ಲ ಅಂದರೆ? ನಿಲ್ಲಲ್ಲ ಅಂದರೆ ಹೆಂಗೆ ತೊಗೊಂಡು ಹೋಗ್ತೀರಾ ಬಂಜಿಕೊಂಡು ಇಲ್ಲ ಅಂದರೆ? ಅಲ್ಲ ಅವ್ರ ಗಾಡೀಲಿ ನಿಂತ್ಕೊಂಡ್ರೆ ಸಾಕು, ಅವ್ರ ಗಾಡೀಲಿ ಬಾಕ್ಸ್ ಹಾಕೋಬೋದಾ? ಅದಕ್ಕೆ ಕರೆದಿದ್ದೆ. ಕರ್ಕೊಂಬಂಬಿಡ್ಲ ಅವ್ರನ್ನ? ಇರಿ ಕರ್ಕೊಂಬರ್ತೀನಿ ನೋಡೋಣ. ಟಾಪ್ ಬಾಕ್ಸ್ ಮುರಿತವ್ರದ್ದು. ಟಾಪ್ ಬಾಕ್ಸ್ ಹಾಂ, ಅಲ್ಲಿ ನೀವು ಯಾರಾದರೂ ಹಾಕೋಬೇಕಂತೆ. ಅಲ್ಲಿ ನಿಂತವ್ರೆ, ಹೋಗ್ಬೇಕು ಯಾರಾದರೂ. ನಾವು ನೆರಳ ಬಾ ಎಲ್ಲರೂ ಮುಂದೆ. ನಾವು ಮುಂದೆ ನೆರಳ ನಿಂತಿದ್ದೀವಿ. ಓಕೆ. A few moments later. ಯಾವುದೋ ಡೀಪ್ ಫಾರೆಸ್ಟಲ್ಲಿ ಬಂದುಬಿಟ್ಟಿದ್ದೀವಿ. ನೋಡಿ ಆನೆ ಲದ್ದೆ. ಓ ಗುರು, ಆನೆ ಲದ್ದೆ ಇರುಳಲ್ಲಿ ಎಲ್ಲ ಆನೆ ಬರಬೇಡ ಗುರು. ನೋಡಿ ಟೈಮ್ 2:41. ಎಷ್ಟು ಡಿಗ್ರಿ ಇರ್ಬೋದು ಬಿಸಿಲು? 38 ಡಿಗ್ರಿ. ಮುನೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದೀವಿ ಇವಾಗ, ಅಲ್ಲಿಂದ ಬಂದು. ಸೊ ಮಾರ್ನಿಂಗಿಂದ ಇವತ್ತು ಇಲ್ಲಿವರೆಗೂ 150 ಕಿಲೋಮೀಟರ್ಸ್ ಆಗಿದೆ. ಸೊ ದಬ್ಬಾಗುಳಿಗೆ ಹೋಗಿ ಅಲ್ಲಿ ಕಾವೇರಿ ಬ್ಯಾಕ್ ವಾಟರ್ಸ್ ನೋಡ್ಕೊಂಡ್ಬಂದು ಡೈರೆಕ್ಟಾಗಿ ಅಲ್ಲಿಂದ ಊಟ ಹುಡುಕ್ತಾ ಇದ್ವಿ. ಮಾರ್ನಿಂಗ್ ಟಿಫನ್ ಮಾಡಿದ್ವಾ, ಫುಲ್ ಆಫ್ ರೋಡು. ಇಲ್ಲಿ ದಬ್ಬಾಗುಳಿ ಮುಗಿಸ್ಬೇಕಾದ್ರೆ 12 ಕಿಲೋಮೀಟ್ರ್ ಟೋಟಲು, 12ರಿಂದ 15 ಕಿಲೋಮೀಟ್ರ್ ಟೋಟಲ್ ಆಫ್ ರೋಡ್. ಅದನ್ನೆಲ್ಲ ಮುಗಿಸ್ಕೊಂಬಂದು ಹೀಗೆ ಬಂದ್ವಿ ನಾವು ಆವಾಗಲೇ. ಬಟ್ ಊಟ ಬೇಕಿತ್ತಲ್ಲ, ಮೇನ್ ರೋಡಿಗೆ ಹೋಗಬೇಕಿತ್ತು. ಈ ಹಳ್ಳಿ ಬೇರೆ ಅಲ್ಲ, ಯಾವುದೋ ಹೋಟೆಲು ಇರೋಲ್ಲ ಈ ಕಡೆ. ಅದೇ ಹುಡ್ಕೋ ವರ್ಷದಲ್ಲಿ ಒಂದು ಅಲ್ಲೂ ಹೋಟೆಲ್ ಸಿಕ್ತು, ಒಂದೇ ಐಟಮ್ ಇದ್ದಿದ್ದಲ್ಲಿ ಹೋಗೋಣ. ಆವಾಗಲೇ ಅಲ್ಲಿ ಹೋಗ್ಬೇಕಾದ್ರೆ ಸಖತ್ತಾಗಿ ಹೋದ್ವಿ ಆಫ್ ರೋಡು. ಫುಲ್ ಜೋಶಲ್ಲಿ ಇದ್ವಲ್ಲ ಮಾರ್ನಿಂಗು. ಸೂರ್ಯ ಮೇಲೆ ಬರ್ತಾ ಇದ್ದಂಗೆ ಎನರ್ಜಿ ಫುಲ್ ಡೌನು. ಮುನೇಶ್ವರ ಸ್ವಾಮಿ, ಶ್ರೀ ಮುನೇಶ್ವರ ಬೆಟ್ಟ, ಚಿಕ್ಕೊಪ್ಪ, ಓಕೆ, ಹೂಕುಂಡ. ಆಫ್ ರೋಡ್ ಸ್ಟಾರ್ಟ್ಸ್. Oh shit, here we go again. ಉಯ್ಯ ಶಾಬಾಷ್ ಶಾಬಾಷ್. ಅಯ್ಯೋ, ನ್ಯೂಟ್ರಲ್ ಸಿಗಬೇಕು ಅವನು ನಿಂತ ಟೈಮ್ನೇ. ಹಾಂ,
ಸಾಯಿಲ್ ಈ ಕಡೆ ಪೂರ ಹಸಿನೂ ಇಲ್ಲ ಪೂರ ಒಣಗಿಲ್ಲ, ಸೊ ಸ್ಕೀಡಾಗೈತಿ. ಬಾ 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 ಹೋಗ್ಬೋದು. ಅಯ್ಯೋ 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 ರೈತರು ಚಲೋ ಐತೆ ಅಫ್ರೋಡ್. ಅಯ್ಯೋ 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 ಅಯ್ಯಪ್ಪ. ಡ್ಯಾಮ್ ಡೂಡ್, ಇಟ್ಸ್ ಹಾರ್ಡ್. ಅವ್ನು ಬಂದು ಮುನೇಶ್ವರ ಬೆಟ್ಟಕ್ಕೆ. ಮುನೇಶ್ವರ ಬೆಟ್ಟ ಟಾಪ್. ಓ ಚೆನ್ನಾಗಿದೆ ವ್ಯೂ. ಯಾವ ಬೆಟ್ಟ? ಓಕೆ, ಸನ್ಸೆಟ್ಟು ಆಯಿತು, ಎಲ್ಲನೂ ಆಯಿತು. ಆ ಕಡೆ ನೋಡಿ ಪೂರ್ತಿ ಎಲ್ಲ ರೀಜನಲ್ಲಿ ಮಳೆ ಬರ್ತಾಯಿದೆ. ಹೋಗ್ಬೇಕಾದ್ರೆ ಬರುತ್ತೆ ಅಲ್ಲೋ ಗೊತ್ತಿಲ್ಲ, ಆದರೆ ಇವತ್ತು ತೋರಿಸ್ಕೊಂಡು ಹೋಗೋದು ಮಾತ್ರ ಪಕ್ಕ. ಏನು ರೈಲ್ ಲೈನರ್ಸು ಏನೂ ತಂದಿಲ್ಲ ಇವತ್ತು. ಬ್ಯಾಗಿಗೆ ಮಾತ್ರ ರೈಲ್ ಲೈನರ್ಸ್ ಇದೆ, ಅದು ಹೊಸ ಬ್ಯಾಗ್ ಇರೋದ್ರಿಂದ ಅದರಲ್ಲಿ ಇತ್ತಂತ ಐತೆ, ಇಲ್ಲಾಂದರೆ ತರ್ತಿರಲ್ಲ ಅದ್ರೂ. ಮಳೆ ಬಂದರೆ ಕಷ್ಟ ಗುರು ಗಾಡಿ ಓಡಿಸೋದು. ಫಾಗ್ಲೈಟ್ ಬೇರೆ ಕಿತ್ತಾಕ್ಬಿಟ್ಟಿದ್ದೀನಿ, ಯಾವುದೋ ಫಾಗ್ಲೈಟು ಇಲ್ಲ ಗಾಡಿಗೀಗ. ಬಟ್ ಏನು ಕ್ಲೈಮೇಟ್ ಸಖತ್ತಾಗೈತೆ ನೋಡಿ. ಮಧ್ಯಾಹ್ನ ನಿಲ್ಲಕ್ಕೂ ಆಗ್ತಾಯಿರಲ್ಲ, ಅಷ್ಟೊಂದು ಬಿಸಿಲಿತ್ತು. ಗಾಡಿ ಓಡ್ಸೋಕ್ಕೆ ಈ ವೆದರ್ ಸಖತ್ತಾಗಿದೆ ಟೋಟಲಾಗಿ. ವರ್ತ್ ಎವ್ರಿ ಪೆನಿ. ಮಾರ್ನಿಂಗ್ ಮಧ್ಯಾಹ್ನ ಬಿಸಿಲಲ್ಲಿ ಓಡ್ಸೋಕ್ಕೆ ಹಿಂಸೆ ಆಗ್ತಾಯಿತ್ತು, ಬಟ್ ಇವಾಗ ಸ್ವರ್ಗದಲ್ಲಿ ಓಡ್ತಾ ಇದ್ದೀವಿ ಅನ್ಸುತ್ತೆ ಗಾಡಿ.